ಕನಿಷ್ಠ ಸೇವಾ ಭದ್ರತೆ ಒದಗಿಸುವಂತೆ ಒತ್ತಾಯ. ಸ್ಟೇರಿಂಗ್ ಬಿಟ್ಟು ಪ್ರತಿಭಟನೆಗಿಳಿದ ಡ್ರೈವರ್ಸ್. ನಿತ್ಯವೂ ಸ್ಟೇರಿಂಗ್ ಹಿಡಿದು ಸಾರ್ವಜನಿಕರಿಗೆ ಪ್ರಯಾಣದ ಸೇವೆ ಒದಗಿಸ್ತಾ ಇರುವವರು ಇಂದು ಏಕಾಏಕಿ ಪ್ರತಿಭಟನೆಗೆ ಇಳಿದಿದ್ರು. ಇವೆಲ್ಲ ತುಮಕೂರು ಕೆಎಸ್ಆರ್ಟಿಸಿ ವಿಭಾಗದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಡ್ರೈವರ್ಗಳು. ತಮ್ಮ ಜೀವಕ್ಕೆ ಹಾಗೂ ಜೀವನಕ್ಕೆ ಕನಿಷ್ಠ ಬೆಲೆ ಇಲ್ಲ ಎನ್ನುವ ಕಾರಣ ನೀಡಿ ಪ್ರತಿಭಟನೆಗೆ ಇಳಿದಿದ್ರು. ಏಕಕಾಲಕ್ಕೆ ಗುತ್ತಿಗೆ ಆಧಾರದಲ್ಲಿ ನೇಮಕವಾಗಿರೋ ನೂರಾರು ಚಾಲಕರು ತುಮಕೂರಿನ ಅಂತರಸ್ನಹಳ್ಳಿ ಬಳಿಯ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಪ್ರತಿಭಟನೆ ನಡೆಸಿದ್ರು. ಗುತ್ತಿಗೆ ಆಧಾರದಲ್ಲಿ ಏಜೆಂಟ್ಸ್ಗಳ ಮೂಲಕ ಚಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ದು, ಕೆಎಸ್ಆರ್ಟಿಸಿ ನೌಕರರಿಗೆ ಸಿಗುವ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗದ ಕಾರಣ ಪ್ರತಿಭಟನೆ ದಾರಿ ಹಿಡಿದಿದ್ದಾರೆ. ನಿಗಮದಲ್ಲಿ ಏಜೆನ್ಸಿ ಪದ್ಧತಿ ರದ್ದು ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು. ಇವಾಗ ಅವರು ಕ್ಲೀನ್ ಚೆಕ್ ಕೊಟ್ಟಿದ್ದಾರೆ. ನಮ್ಗೆ ಏಜೆನ್ಸಿಯಿಂದ ಏನು ಬರುತ್ತೋ ನಾವು ಅದನ್ನು ಕ್ಲೀನಾಗಿ ಡ್ರೈವರ್ಗೆ ತಲುಪಿಸ್ತಿದ್ದೀವಿ. ಅವ್ರು ಪಾಯಿಂಟ್ ಏನು ಕಮಿಷನ್ ಬರುತ್ತೆ ಅದನ್ನು ಓಪನ್ ಅಪ್ ಆಗಿ ಹೇಳಿದ್ದಾರೆ. ಇವಾಗ ನಮಗೆ ತಗೊಬಂದು ಜೀತದ ಪದ್ಧತಿ ಮಾಡಿರೋದು ಯಾವುದು ಸಂಸ್ಥೆ ಗೌರ್ಮೆಂಟ್ ಮೇನ್ ಆಗಿ ಬಂದು ಈ ಥರ ಕಾಂಟ್ರಾಕ್ಟ್ ಬೇಸಿಕ್ ಮಾಡಿರೋದೇ ಗೌರ್ಮೆಂಟ್. ಸಂಸ್ಥೆ ಮೇಲೆ ಗುರಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಮ್ಗೆ ಆಗ್ತಾ ಇರೋದು ನೋವು ನಮ್ಗೆ ಗೊತ್ತು. ಈಗ ಒಬ್ಬ ಡ್ರೈವರ್ಗೆ ಅವ್ನಿಗೇನೂ ಬೆನಿಫಿಟ್ ಸಿಗ್ತಿಲ್ಲ. ಪರ್ಮನೆಂಟ್ ಆದವ್ರಿಗೊಂದು, ಕಾಂಟ್ರಾಕ್ಟ್ ಬೇಸಿಕಲ್ಲಿ ಬಂದವ್ರಿಗೆ ಒಂದು ನ್ಯಾಯ. ಏಕೆಂದರೆ ಅವ್ರಿಗೆ GH ಇದೆ ಮತ್ತು ಅವ್ರ ಫ್ಯಾಮಿಲಿಗೆ ಸೌಲಭ್ಯಗಳಿದೆ. ಒಬ್ಬ ಡ್ರೈವರ್ ಏನಾದರೂ ಪರ್ಮನೆಂಟ್ ಡ್ರೈವರ್ಗೆ ಏನಾದರೂ ಡೆತ್ ಆದರೆ ಅವ್ನು ಡ್ಯೂಟಿ ಮೇಲಾಗಿರಲಿ, ಆನ್ ಡ್ಯೂಟಿಲಿರಲಿ, ಡ್ಯೂಟಿ ಇಲ್ಲದೇ ಇರಲಿ, 1 ಕೋಟಿ ಇದೆ ಮನೆಗೆ, ಅವ್ರ ಮನೆಗೆ. ನಮಗೆ ಅಂತ ಯಾವುದೇ ಸೌಲಭ್ಯ ಇಲ್ಲ. ಮತ್ತೆ ಅನುದಾನ ಅಂತ ಮತ್ತೆ ಅನುದಾನದಿಂದ ಕೆಲಸ ಕೊಡ್ತಾರೆ. ಇಲ್ಲಿ KSRTC ಸಂಸ್ಥೆಯಿಂದ ನಾವು ಮೇಲಧಿಕಾರಿಗಳಿಗೆ ಏನಾದರೂ ಕೇಳಿದ್ರೆ ನಿಮಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ಅದು ನಿಜ. ಯಾಕೆಂದರೆ ನಾವು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಬಂದುಬಿಟ್ಟಿದ್ದೀವಿ. ಯಾಕೆಂದರೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಬಂದ್ರೂ ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಅದರಲ್ಲಿ KSRTC ಇತ್ತು ಅನ್ನೋ ಒಂದು ಆಸೆಗೆ, ಎಲ್ಲರಿಗೂ ಒಂದು ಆಸೆ ಈ ಸಂಸ್ಥೆಗೆ ಬರಬೇಕು ಅನ್ನೋದು, ಎಲ್ಲರಿಗೂ ಒಂದು ಕನಸು. ಆ ಕನಸು ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಆದರೆ ಇಲ್ಲಿ ಬಂದಿದ ಮೇಲೆ ನಮಗೆಲ್ಲರಿಗೂ ಗೊತ್ತಾಗಿದೆ ನಮ್ಗೆ ಎಷ್ಟೆಷ್ಟು ನೋವಾಗಿದೆ, ನಷ್ಟ ಆಗಿದೆ, ನಮ್ಮ ಫ್ಯಾಮಿಲಿ ಯಾವ ಥರ ಬರ್ಡನಲ್ಲಿದೆ ಅಂತ. ಮೊದಲು ಕೆಎಸ್ಆರ್ಟಿಸಿ ನಿಗಮದಿಂದ ಚಾಲಕರನ್ನ ನೇಮಕಾತಿ ಮಾಡಲಾಗಿತ್ತು. ಆದರೆ ಕಳೆದ 2019ರಿಂದ ಇದುವರೆಗೂ ಒಂದೇ ಒಂದು ನೇಮಕಾತಿ ಮಾಡಿಲ್ಲ. ಚಾಲಕರನ್ನ ಗುತ್ತಿಗೆ ಆಧಾರದಡಿ ನೇಮಕ ಮಾಡಿ ಯಾವುದೇ ಮೂಲಭೂತ ಸೌಕರ್ಯ ನೀಡದೆ ಚಾಲಕರನ್ನ ಶೋಷಣೆ ಮಾಡುತ್ತಿದ್ದಾರೆ. ಬಸ್ ಚಾಲನೆ ವೇಳೆ ಅಪಘಾತವಾದರೆ ಕುಟುಂಬ ಬೀದಿ ಪಾಲಾಗುವ ಆತಂಕ ಎದುರಾಗಿದೆ. ಸದ್ಯ ಜಿಲ್ಲೆಯಲ್ಲಿ 2 ಏಜೆನ್ಸಿಗಳಿಂದ ಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನ ನೇಮಕ ಮಾಡಲಾಗ್ತಾ ಇದೆ. ಆದರೆ ಗುತ್ತಿಗೆ ಆಧಾರದಲ್ಲಿ ನೇಮಕವಾದ ಚಾಲಕರಿಗೆ ಯಾವೆಲ್ಲ ಸವಲತ್ತುಗಳು ಅನ್ವಯಿಸುತ್ತವೆಯೋ ಅವುಗಳನ್ನ ನೀಡಲಾಗ್ತಾ ಇದೆ ಎಂದು ಸಮಜಾಯಿಷಿ ನೀಡುತ್ತಾರೆ. ಚಾಲಕರನ್ನ ಗುತ್ತಿಗೆ ಆಧಾರದಲ್ಲಿ ಕೆಎಸ್ಆರ್ಟಿಸಿಗೆ ನೀಡಿರುವ ಏಜೆನ್ಸಿಯ ಸಿಬ್ಬಂದಿ. ವಿಸ್ಡಮ್ ಏಜೆನ್ಸಿಯಿಂದ ಏನೇನು ಕೊಡೋಕ್ಕಾಗುತ್ತೋ ಆ ಸೌಲಭ್ಯಗಳು ಪ್ರತಿಯೊಂದು ಕೊಟ್ಟಿದ್ದೇವೆ. ನಮ್ಗೇನು ಸರ್ಕಾರದ ಆದೇಶ ಇದೆಯೋ ಅದ್ರ ಪ್ರಕಾರ ನಾವು ಸ್ಯಾಲರಿ ಮಾಡಿದ್ದೇವೆ. ಅದೇನಿದೆ ಅದರಲ್ಲಿ ಯಾವುದು ನಾವು ಕಡಿಮೆ ಮಾಡಿಲ್ಲ. ಪ್ರತಿಯೊಂದರೂ ನಾವು ಕೊಟ್ಟಿದ್ದೇವೆ. ಹುಡುಗರ ಹತ್ರ ನೀವು ಕೇಳ್ಕೊಬೋದು. ಬೇರೆ ಏಜೆನ್ಸಿ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಬೇಸಿಕ್ ಬಂದ್ಬಿಟ್ಟು 15,617 ಇದೆ. ಅವ್ರಿಗೆ DA ಬಂದ್ಬಿಟ್ಟು 250 ರೂಪೀಸ್ ಪರ್ ಡೇ ಇದೆ. 6,250 ಪ್ಲಸ್ ಮಿನಿಮಮ್ ಮೋಟಿ 1,000 ರೂಪೀಸ್. ಸೊ ಟೋಟಲ್ ಬಂದ್ಬಿಟ್ಟು 22,867 ಅವ್ರ ಸ್ಯಾಲರಿ ಇದೆ. ಅದರೆಲ್ಲ ಡಿಡಕ್ಷನ್ ಆಗಿ ಅಂದರೆ ಅವ್ರ PF ಡಿಡಕ್ಷನ್ ಆಗಿ, ESI ಡಿಡಕ್ಷನ್ ಆಗಿ, ಸ್ಟ್ಯಾಟ್ಯೂಟರಿ ಡಿಡಕ್ಷನ್ಸ್ ಮತ್ತು ನಮ್ಮ ಕಂಪ್ನಿಯಿಂದ ಜನರಲ್ ಇನ್ಶೂರೆನ್ಸ್ ಡಿಡಕ್ಷನ್ ಆಗಿ 20,670 ರೂಪಾಯಿ ಅಕೌಂಟ್ಗೆ ಹೋಗ್ತಿದೆ. ಅಂದರೆ ನಮ್ಗೆ ಅಟೆಂಡೆನ್ಸ್ ಬರುತ್ತಲ್ಲ, ಬೇಸ್ಡ್ ಆನ್ ದಟ್ ವಿಲ್ ಬಿ ಮೇಕಿಂಗ್ ಅ ಸ್ಯಾಲರಿ. ಅಂಟಿಲ್ ಅನ್ಲೆಸ್ ನಮಗೇನು ಗೊಳ್ದೆ ನಾವೇನು ಮಾಡೋಕ್ಕಾಗಲ್ಲ. ನಮಗೂ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟಲ್ಲಿ ನಾವು ಮಾಡಬೇಕು. ಮತ್ತು ನಮ್ಗೆ ಏನಿರುತ್ತಲ್ಲ ಅಗ್ರಿಮೆಂಟ್ ಕ್ಲಾಸ್ ಪ್ರಕಾರ ಮಾಡಿದ್ದೀವಿ. ಯಾವುದು ಔಟ್ ಆಫ್ ದಿ ಬುಕ್ಕು, ಔಟ್ ಆಫ್ ದಿ ಸಿಲೆಬಸ್ ಯಾವುದೂ ಮಾಡಿಲ್ಲ. ನಾವು ಏನಿದೆ ಅದೇ ಮಾಡಿದ್ದೀವಿ. ಹುಡುಗರಿಗೆ ಏನಿದೆ ಅಂದರೆ ಮುಂಚೆ ಬಂದ್ಬಿಟ್ಟು 23,000 ಸಂಬಳ ಇತ್ತು. ಫಸ್ಟ್ 11 ಮಂತ್ಸ್ 23,000 ಸಂಬಳ ಇತ್ತು. ಅವಾಗ PF ಸ್ವಲ್ಪ ಜಾಸ್ತಿ ಕಟ್ ಆಗ್ತಿತ್ತು. ಆಮೇಲೆ 23,000ದಿಂದ ಕಡಿಮೆ ಆಗಿದೆ ಅಂತ ಅವರು ಕೈದಿದ್ದು. ಅದೇನಂದರೆ ESI ಕೊಟ್ಟಿದ್ದಾರೆ. ಫಸ್ಟ್ 11 ಮಂತ್ಸಲ್ಲಿ ESI ಇರಲಿಲ್ಲ, ಬರೀ PF ಮಾತ್ರ ಇತ್ತು. ಈ ಸರಿ ಏನು ಮಾಡಿದ್ರು, ESI ಕೊಟ್ಟಿದ್ದಾರೆ. ESI ಅವ್ರಿಗೂ ಮತ್ತು ಅವ್ರ ಫ್ಯಾಮಿಲಿ ಎಲ್ರಿಗೂ ಕೊಟ್ಟಿದ್ದಾರೆ. ಸೊ ಆದ ಕಾರಣ ಬೇಸಿಕ್ ಆಟೋಮೆಟಿಕ್ ಕಡಿಮೆ ಆಗಿದೆ. ಅಂಡರ್ ಏನಂದರೆ ಪ್ರತಿಯೊಬ್ಬರು, ಯಾಕಂದರೆ KSRTC ಇಲಾಖೆ ಇರಬೇಕಾದ್ರೆ ಎಲ್ಲ ಪ್ರತಿಯೊಬ್ಬರೂ ಸೂಕ್ಷ್ಮವಾಗಿ ಎಲ್ಲ ಯೋಚನೆ ಮಾಡಿನೇ ಕೊಡೋದು. ಯಾವುದೇ ಒಂದು, ಯಾಕಂದರೆ ನಾವು ಅಷ್ಟು ಸುಲಭವಾಗಿ ನಾವು ಓಪನ್ ಅಪ್ ಆಗಿ ಫೇಸ್ ಸ್ಲಿಪ್ ಹಾಕೋದಾಗಲಿ, ಇವರು ಗ್ರೂಪ್ ಮಾಡಿ ಫೇಸ್ ಸ್ಲಿಪ್ ಹಾಕೋದು ಅಷ್ಟು ಇದಲ್ಲ. ನಮ್ಗೆ ಏನಿದೆಲ್ಲ ಆದೇಶ ಅದರಂತಲೇ ನಾವು ಕೊಡ್ತಾ ಇರೋದು. ಡಿಪೋ ಮುಂದೆ ಪ್ರತಿಭಟನೆ ನಡೆಸಿದ ಚಾಲಕರು ಬಳಿಕ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರಾಗಿರೋ SR ಶ್ರೀನಿವಾಸ್ ಮನೆಯ ಬಳಿ ತೆರಳಿ ಅವರಿಗೆ ಮನವಿಯನ್ನ ಸಲ್ಲಿಸುವ ಕೆಲಸ ಮಾಡಿದ್ರು. ತಮ್ಮ ಸಮಸ್ಯೆಗಳನ್ನ ಶಾಸಕರ ಮುಂದಿಟ್ಟು ಸಮಸ್ಯೆ ಬಗೆಹರಿಸುವಂತೆ ಮನವಿಯನ್ನ ಮಾಡಿದ್ರು. ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡವ್ರೆ. ಅದರಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಸ್ಯಾಲ್ರಿ ಅವ್ರ ಜೀವನ ರೂಪಿಸ್ಕೊಳ್ಳೋಕ್ಕೆ, ಅವ್ರ ಜೀವನ ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ಅದರಲ್ಲಿ ಮಧ್ಯವರ್ತಿಗಳು ನಾವು ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾ ಇದ್ದೀವಿ. ನಾವೇನು ಡೈರೆಕ್ಟಾಗಿ ನಾವು KSRTCಗೆ ಇವ್ರನ್ನ ನೇಮಕಾತಿ ಮಾಡ್ಕೊಂಡಿಲ್ಲ. ನಾವು KSRTCಗೂ ಕೂಡ ಹೊರಗುತ್ತಿಗೆ ಆಧಾರದಲ್ಲಿ ತಾಂಡಿಲ್ಲ.
ಅವ್ರಿಗೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಬೇರೆ ಏಜೆನ್ಸಿ ಮುಖೇನ ನಾವು ತಾಂಡಿರ್ತಕ್ಕಂಥದ್ದು. ಏಜೆನ್ಸಿ ಅವ್ರ ಕಡೆಯಿಂದ ಕೆಲವು ಕೊರತೆಗಳಾಗ್ತವೆ ಮತ್ತು ಅವ್ರಿಗೆ ಆಕಸ್ಮಿಕವಾಗಿ ಏನಾದರೂ ಘಟನೆಗಳಾದರೆ ಆಕ್ಸಿಡೆಂಟು ಮತ್ತೊಂದು ಆದರೆ ನಮಗೂ ಕೂಡ ಸೆಕ್ಯೂರಿಟಿ ಇಲ್ಲ, ನಮಗೂ ಸೆಕ್ಯೂರಿಟಿ ಮಾಡಿಕೊಡಿ ಅಂತಕ್ಕಂಥದ್ದು ಅವ್ರ ಬೇಡಿಕೆ ಇದೆ. ಅವ್ರು ಕೇಳಿರ್ತಕ್ಕಂಥದ್ದು ಎಲ್ಲ ಬೇಡಿಕೆಗಳು ಕೂಡ ನ್ಯಾಯಯುತವಾಗಿದೆ. ಅದನ್ನು ನಾನು ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ MD ಎಲ್ಲರನ್ನೂ ಕರೆಸಿ ಮಾತನಾಡಿ ಇವ್ರಿಗೂ ಕೂಡ ಈಗ ನಾವು ನಮ್ಮಲ್ಲಿ ಪರ್ಮನೆಂಟ್ ನೌಕರರಿಗೆ ಈಗ ಎಲ್ಲೇ ಸತ್ರು ಕೂಡ 1 ಲಕ್ಷ ರೂಪಾಯಿ ತನಕ 1 ಕೋಟಿ ತನಕ ಕೊಡ್ತೀವಿ. ಅವ್ರು ಯಾವುದೇ ಈಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಾಗನ ಸಾಯಲಿ ಇಲ್ಲ ಹೊರಗಡೆ ಎಲ್ಲರೂ ಕೂಡ ಸತ್ರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಕೂಡ ಅವರಿಗೆ ಕೊಡ್ತೀವಿ. ಈಗ ನಿನ್ನೆ ಒಂದು ಯೋಜನೆ ಜಾರಿ ತೆಗೆದಿದ್ದೀವಿ. ಬಳಿಕ ಈ ಬಗ್ಗೆ ಮಾತನಾಡಿದ SR ಶ್ರೀನಿವಾಸ್ ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಒಟ್ಟಾರೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಜಾರಿಗೊಳಿಸಿದ ಬಳಿಕ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಯಾಣಿಕರನ್ನ ಕೊಂಡೊಯ್ತಾ ಇರುವ ಬಸ್ ಚಾಲಕರ ಗೋಳನ್ನ ಮಾತ್ರ ಕೇಳುವವರೇ ಇಲ್ಲದಂತಾಗಿದೆ. ಇನ್ನು ಮೇಲಾದರೂ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವ ಚಾಲಕರ ಸಮಸ್ಯೆಗೆ ನಿಗಮ ಪರಿಹಾರ ನೀಡಲಿ ಅನ್ನೋದೇ ಪ್ರಜಾಶಕ್ತಿ ಟಿವಿಯ ಆಶಯ. ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.